ಬಹಳ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈ ಅಧಿಕಾರಿಗಳಿಗೆ ಗದರಿಸ್ತಾ ಇರ್ತಾರೆ. ಈ ಜಿಡ್ಗಟ್ಟಿದ ಅಧಿಕಾರಿಗಳಿಂದ ಬೇಸತ್ತಿರೋ ಜನ ಕೂಡ ಹೌದಪ್ಪ ಈ ಅಧಿಕಾರಿಗಳ ಜೊತೆ ಹಿಂಗೆ ಇರಬೇಕು ಅಂತ ಹಲವು ಸಂದರ್ಭದಲ್ಲಿ ಅದನ್ನ ಎಂಕರೇಜ್ ಮಾಡ್ತಾರೆ ಕೂಡ. ಆದ್ರೆ ಮೊನ್ನೆ ಮುಖ್ಯಮಂತ್ರಿಗಳು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹೊಡೆದು ಬಿಡ್ತೀನಿ ಅನ್ನೋ ರೀತಿಯಾಗಿ ಅವರ ವರ್ತನೆಯನ್ನ ತೋರಿಸಿದ್ದರು. ಎಎಸ್ಪಿ ನಾರಾಯಣ ಭರಮನಿ ಅವರ ವಿರುದ್ಧವಾಗಿ ಈ ರೀತಿಯ ಅಂತ ಮುಖ್ಯಮಂತ್ರಿಗಳ ವರ್ತನೆಯಿಂದ ಅವರು ಬೇಸರ ಆಗಿ ನಿವೃತ್ತಿ ಕೋರಿ ಅವರು ಒಂದು ಪತ್ರ ಬರೆದಿದ್ರು. ಇದು ಬಹಳ ವೈರಲ್ ಆಗಿತ್ತು, ಸರ್ಕಾರಕ್ಕೂ ಕೂಡ ಮುಜುಗರ ತಂದಿತ್ತು. ಈಗ ಸದ್ಯ ಮುಖ್ಯಮಂತ್ರಿಗಳು ವಿಷಾದವನ್ನ ವ್ಯಕ್ತಪಡಿಸಿರುವಂತಹ ಕಾರಣಕ್ಕಾಗಿ ಇವತ್ತು ಅವರು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಹಾಗಂತ ಇನ್ನೂ ಕೂಡ ಈ ಗೊಂದಲ ಅಂತೂ ಮುಂದುವರಿತಾ ಇದೆ. ಹಾಗಾದ್ರೆ ಏನಿದು ನಿವೃತ್ತಿ ಪತ್ರದ ಪ್ರಾಸನ, ಇದೇ ಕಡೆ ಯಾವ ಕಡೆ ಹೋಗ್ತಾ ಇದೆ? ಇದು ವಿಪಕ್ಷಗಳಿಗೆ ಹೇಗಿದೊಂದು ಅಸ್ತ್ರ ಆಯ್ತು? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಡು. ಯಾವನವನು ಎಸ್ಪಿ ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ. ಏಯ್ ಯಾವನವನ್ ಎಸ್ಪಿ ಬಾರಯ್ಯ ಇಲ್ಲಿ, ಹೀಗಂತ ಇದ್ದಂತೆ ಓಡೋಡಿ ಬಂದ ಪೊಲೀಸ್ ಅಧಿಕಾರಿ ಮೇಲೆ ಸಿಎಂ ಸಿದ್ದರಾಮಯ್ಯ ಕೈ ಎತ್ತಿದ್ರು. ಇದೇ ಘಟನೆಯಿಂದ ಅಂದು ಮುಜುಗರಕ್ಕೊಳಗಾದ ಪೊಲೀಸ್ ಅಧಿಕಾರಿಗೆ ಯಾರದ್ದೋ ತಪ್ಪಿಗೆ ನನ್ನನ್ನ ನಿಂದಿಸಿದ್ರಲ್ಲ ಅನ್ನೋ ಕೊರಗು ಇನ್ನಿಲ್ಲದಂತೆ ಕಾಡಿತು. ಇದರಿಂದ ಬೇಸರಗೊಂಡ ಎಎಸ್ಪಿ ನಿವೃತ್ತಿ ಕೋರಿದ್ರು. ಸಿಎಂ ಕೈ ಎತ್ತಿದ್ದಕ್ಕೆ ಕೊರಗು ನಿವೃತ್ತಿ ಕೋರಿದ ಎಎಸ್ಪಿ. ಸಿಎಂ ಮನವೊಲಿಕೆ ನಂತರ ಕರ್ತವ್ಯಕ್ಕೆ ಹಾಜರಾದ ಪೊಲೀಸ್ ಅಧಿಕಾರಿ ನಾರಾಯಣ ಭರಮನಿ, ಧಾರವಾಡದ ಎಎಸ್ಪಿ. 31 ವರ್ಷದಿಂದ ಪೊಲೀಸ್ ಇಲಾಖೆಯಲ್ಲಿದ್ದಾರೆ. ದಕ್ಷ ಮತ್ತು ಶಿಸ್ತಿನ ಸಿಪಾಯಿ ಅಂತಿದ್ದ ನಾರಾಯಣ ಭರಮನಿ ಅವರ ಮನಸ್ಸಿಗೆ ಸಿಎಂ ಹೀಗೆ ಬಹಿರಂಗವಾಗಿ ಕೈ ಎತ್ತಿದ ಘಟನೆ ಘಾಸಿ ಉಂಟು ಮಾಡಿತು. ಅಷ್ಟಕ್ಕೂ ಆಗಿದ್ದೇನು ಅಂದ್ರೆ, ಅವತ್ತು ಏಪ್ರಿಲ್ 28 ಬೆಳಗಾವಿಯಲ್ಲಿ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನಾ ಸಮಾವೇಶ ಹಮ್ಮಿಕೊಂಡಿತ್ತು. ಅದೇ ಸಮಾವೇಶಕ್ಕೆ ಬಿಜೆಪಿ ಕಾರ್ಯಕರ್ತರು ನುಗ್ಗಿ ಘೋಷಣೆ ಕೂಗಿದ್ರು. ಇದರಿಂದ ಸಿಡಿಮಿಡಿಗೊಂಡ ಸಿಎಂ ಯಾವನ್ರಿ ಅವನು ಎಸ್ಪಿ ಅಂತ ಏಕವಚನದಲ್ಲೇ ಕರೆದ್ರು. ಆಗ ಎಸ್ಪಿ ಆಗ್ಲಿ ಡಿಸಿಪಿ ಆಗ್ಲಿ ವೇದಿಕೆ ಬಳಿ ಇಲ್ಲದಿದ್ದಾಗ ಎಎಸ್ಪಿ ನಾರಾಯಣ ಭರಮನಿ ಸಿಎಂ ಮುಂದೆ ಹೋಗಿದ್ರು. ಆಗ ಸಿಎಂಗೆ ಅದೆಲ್ಲಿತ್ತೋ ಕೋಪ, ಹೊಡೆಯೋದಕ್ಕೆ ಕೈ ಮೇಲೆತ್ತು ಬಿಟ್ರು. ಯಾವನವನು ಎಸ್ಪಿ ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ, ಭ್ರಷ್ಟ ಕೇಂದ್ರ ಸರ್ಕಾರ. ಸಿಎಂ ಹೊಡೆಯಲಿಲ್ಲ, ಕಪಾಳ ಮೋಕ್ಷವೂ ಆಗ್ಲಿಲ್ಲ. ಆದ್ರೆ ಸಾರ್ವಜನಿಕವಾಗಿ ಆದ ಅವಮಾನ ನಾರಾಯಣರನ್ನ ಕಾಡಿತು. ಸಾವಿರಾರು ಜನರ ಮುಂದೆ ಆದ ಅಪಮಾನಕ್ಕೆ ನೊಂದ ನಾರಾಯಣ ಅವರು ಸಿದ್ದರಾಮಯ್ಯ ಮಾಡಿದ ಅವಮಾನದಿಂದ ನೊಂದಿದ್ದೀನಿ ಅಂತ ಜೂನ್ 12ರಂದು ಸ್ವಯಂ ನಿವೃತ್ತಿ ಕೋರಿ ಸರ್ಕಾರಕ್ಕೆ ಪತ್ರ ಬರೆದಿದ್ರು. ಕಳೆದ 31 ವರ್ಷಗಳಿಂದ ಪೊಲೀಸ್ ಇಲಾಖೆಯಲ್ಲಿ ನಾನು ಸೇವೆ ಸಲ್ಲಿಸಿದ್ದೀನಿ. ಈ ಘಟನೆಯಿಂದ ನಾನು ಮತ್ತು ನನ್ನ ಪರಿವಾರ ಇನ್ನಿಲ್ಲದಂತೆ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೇವೆ. ಸಿಎಂ ಸಿದ್ದರಾಮಯ್ಯ ಭಾಷಣ ನಿಲ್ಲಿಸಿ ನನ್ನ ಕಡೆ ಕೈ ಮಾಡಿ ಯಾವನೋ ಬಾರಯ್ಯ ಎಸ್ಪಿ ಎಂದ್ರು. ಸಿಎಂಗೆ ಗೌರವ ಸೂಚಕವಾಗಿ ಅತಿ ವಿನಮ್ರತೆಯಿಂದ ವಂದಿಸಿ ನಿಂತುಕೊಂಡೆ. ನಾನು ಏನೂ ಮಾತಾಡಿಲ್ಲ. ಆದರೆ ಏಕಾಏಕಿ ಕೈ ಎತ್ತಿ ನನಗೆ ಕಪಾಳ ಮೋಕ್ಷ ಮಾಡಲು ಬಂದರು. ಕೂಡಲೇ ನಾನು ಹಿಂದೆ ಸರಿದು ಸಾರ್ವಜನಿಕವಾಗಿ ಆಗಬಹುದಿದ್ದ ಕಪಾಳ ಮೋಕ್ಷವನ್ನ ತಪ್ಪಿಸಿಕೊಂಡೆ. ಆದರೆ ಸಾರ್ವಜನಿಕವಾಗಿ ಆದ ಅವಮಾನದಿಂದ ಅಲ್ಲ, ನಾನು ಮಾಡದ ತಪ್ಪಿಗೆ ಅವಮಾನಗೊಂಡೆ. ಸಿಎಂ ಪದವಿಗೆ ಚ್ಯುತಿ ಬರಬಾರದು ಅಂತ ಸುಮ್ಮನಿದ್ದೆ. ಯಾವುದೇ ಮರು ಮಾತಾಡದೆ ವೇದಿಕೆಯಿಂದ ಕೆಳಗಿಳಿದೆ. ಅವಮಾನಗೊಂಡ ನನಗೆ ಯಾವುದೇ ಮಾರ್ಗವಿಲ್ಲದೆ ಸ್ವಯಂ ನಿವೃತ್ತಿ ಸಲ್ಲಿಸುತ್ತಿದ್ದು ಅಂಗೀಕರಿಸಬೇಕೆಂದು ವಿನಂತಿ ಮಾಡುತ್ತಿದ್ದೀನಿ. ಭರಮನಿ ಕರೆದು ವಿಷಾದ ವ್ಯಕ್ತಪಡಿಸಿದ ಸಿಎಂ ಸಿದ್ದರಾಮಯ್ಯ. ಎಎಸ್ಪಿ ಹೀಗೆ ನಿವೃತ್ತಿ ಕೋರಿ ಪತ್ರ ಸಲ್ಲಿಸಿದ ವಾರದೊಳಗೆ ಅಂದ್ರೆ ಜೂನ್ 19ರಂದೇ ಸಿಎಂ ಸಿದ್ದರಾಮಯ್ಯ ಭರಮನಿ ಅವರನ್ನ ಕರೆಸಿಕೊಂಡು ಮಾತನಾಡಿದ್ರು. TV9ಗೆ ಸಿಕ್ಕ ಮೂಲಗಳ ಮಾಹಿತಿ ಪ್ರಕಾರ ಸಿಎಂ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಬಳಿಕವಷ್ಟೇ ತಮ್ಮ ನಿರ್ಧಾರದಿಂದ ಹಿಂದೆ ಸರಿದ ಭರಮನಿ ಇಂದು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ನಾನು ಶಿಸ್ತಿನ ಇಲಾಖೆಯಲ್ಲಿ ಇರೋದರಿಂದ ನನ್ನ ಭಾವನೆಗಳನ್ನು ನನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ. ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು. ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತೇನೆ. ಇಲ್ಲಿಗೆ ಈ ಪ್ರಕರಣ ಸುಖಾಂತ್ಯವಾಗಿತ್ತು. ಆದರೆ ಇದೇ ವಿಚಾರ ಬಿಜೆಪಿಗೆ ಬ್ರಹ್ಮಾಸ್ತ್ರವಾಗಿದೆ. ಈ ಸರ್ಕಾರ ಅಧಿಕಾರಿಗಳ ವಿರೋಧಿ ಸರ್ಕಾರ ಅಂತ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ಮತ್ತೊಂದು ಕಡೆ ಶಾಸಕ ಯತ್ನಾಳ್ ಸಿಎಂ ಕ್ಷಮೆಯಾಚನೆಗೆ ಆಗ್ರಹಿಸಿದ್ದಾರೆ. ಈ
ಸರ್ಕಾರ ಸರ್ಕಾರಿ ಅಧಿಕಾರಿಗಳ ವಿರೋಧಿ, ನೌಕರರ ವಿರೋಧಿ, ದಲಿತರ ವಿರೋಧಿ ಆಗಿರೋದ್ರಿಂದ ಇಂಥ ಘಟನೆಗಳು ನಡೀತಾ ಇದೆ. ಅದಕ್ಕೆ ಉತ್ತರ ಹೇಳಬೇಕಾದವರು ಗೃಹ ಮಂತ್ರಿ ಇಲಾಖೆ ಜವಾಬ್ದಾರಿಯನ್ನು ಹೊತ್ತಂತ ಪರಮೇಶ್ವರ್ ಅವರೇ ಹೇಳ್ತಾರೆ. ಮುಖ್ಯಮಂತ್ರಿನೂ ಸಹ ಆ ಒಂದು ಕೃತ್ಯವನ್ನು ಎಲ್ಲರೂ ನೋಡಿದ್ದಾರೆ, ತಮ್ಮ ಮಾಧ್ಯಮದ ಮೂಲಕ ಎಲ್ಲರೂ ಕೂಡ ವೀಕ್ಷಿಸಿದ್ದಾರೆ. ಇಂಥ ಒಂದು ನಡವಳಿಕೆ ನಮ್ಮ ರಾಜ್ಯದಲ್ಲಿ ಅಥವಾ ಎಲ್ಲೇ ಇರಲಿ ಇಡೀ ವಿಶ್ವದಲ್ಲಿ ಅದರ ಅವಶ್ಯಕತೆ ಇಲ್ಲ. ಅಧಿಕಾರಿಗಳ ಮೇಲೆ ರೇಗಾಡೋದು ಸಾರ್ವಜನಿಕವಾಗಿ ಮಾಡೋದ್ರಿಂದ ಪೊಲೀಸರ ಒಂದು ನೈತಿಕ ಸ್ಥೈರ್ಯ ಕುಸಿದು ಹೋಗ್ತದೆ. ಇದು ಮುಖ್ಯಮಂತ್ರಿಗಳು ಕ್ಷಮೆ ಪಡಬೇಕು ಪೊಲೀಸ್ ಇಲಾಖೆಗೆ, ಅವರಿಗೆ ಗೌರವ ಕೊಡುವಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡಬೇಕು. ಇನ್ನು ಎಎಸ್ಪಿಯ ಸ್ವಯಂ ನಿವೃತ್ತಿ ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತಿಳ್ಕೊಂಡು ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಶಾಸಕ ಅಶೋಕ್ ಪಟ್ಟಣ್ ಮಾತ್ರ ಬಿಜೆಪಿಯವರ ಕುಮ್ಮಕ್ಕಿನಿಂದಲೇ ಸ್ವಯಂ ನಿವೃತ್ತಿಗೆ ಮುಂದಾಗಿದ್ದಾರೆ ಅಂತ ಆರೋಪಿಸಿದ್ರು. ಸ್ವಾಭಿಮಾನ ಅಂತ ಹೇಳಿದ್ರೆ ಇವಾಗ ASP ಅವರು ಬರ್ಮನಿ ಅಂತ ಅವರು ಸ್ವಯಂ ನಿವೃತ್ತಿ ಕೊಟ್ಟಿದ್ದಾರೆ ಸರ್, ಅದ್ರ ಬಗ್ಗೆ ನಾನು ವಿಚಾರಿಸಿ, ನನಗಿನ್ನ ಗೊತ್ತಿಲ್ಲ. ಏನು ಇವತ್ತು ಕೊಟ್ಟಿದ್ದಾರೆ? ಇವತ್ತೇ ಕೊಟ್ಟಿದ್ದಾರೆ. ತಿಳ್ಕೊಂಡು ಮಾತಾಡ್ತಾರೆ. ಚೀಫ್ ಮಿನಿಸ್ಟರ್ ಹೊಡೆಯಕ್ಕೆ ಹೋಗಿ ಸುಮ್ಮನೆ ಹಿಂಗೆ ಅಂದಿದ್ದಷ್ಟೇ, ಹೊಡೆಯೋಕ್ಕೇನು ಅವ್ರೇನು ಹೋಗಿಲ್ಲ. ಕೊಡೋಗಿದ್ರೆ ಅವ್ರ ಅಸಮಾಧಾನ ಇದ್ರೆ 3 ತಿಂಗಳು ಕಾಯ್ಬೇಕನ್ನಿಸ್ತಿರಲಿಲ್ಲ. ಇಮಿಡಿಯೇಟ್ ನೆಕ್ಸ್ಟ್ ಡೇನೇ ಕೊಡಬಾಯ್ತು. ಅವರು ಕೊಟ್ಟಿಲ್ಲ. ಇದನ್ನು BJP ಅವ್ರ ಕುಮ್ಮಕ್ಕಿಂದ ಏನೋ ಮಾಡ್ತಾ ಇದ್ದಾರೆ ಅಷ್ಟೇ ಹೊರತಾಗಿ. ರಾಜಕೀಯ ಜಟಾಪಟಿ ಏನೇ ಇರಲಿ, ನಾರಾಯಣ ಭರಮನಿ ಬರೆದ ಪತ್ರ ಸರ್ಕಾರಕ್ಕೆ ಶಾಕ್ ಕೊಟ್ಟಿದೆ. ನಿಷ್ಠಾವಂತ ಅಧಿಕಾರಿಗಳ ಮೇಲೂ ಮುಗಿಬೀಳೋ ಜನಪ್ರತಿನಿಧಿಗಳಿಗೆ ನಾವು ಹೇಳದಂತೆ ಅಧಿಕಾರಿಗಳು ಕುಣಿಬೇಕು ಅನ್ನೋ ರಾಜಕಾರಣಿಗಳಿಗೆ ಇದೊಂದು ಪಾಠವಾಗಿದೆ. ನರಸಿಂಹಮೂರ್ತಿ ಪ್ಯಾಟಿ, TV9 ಧಾರವಾಡ.